ತಂಗಿ ಮೇಲೆ ನಾನು ನಂಬಿಕೆ ಇಟ್ಟಿದ್ದೆ. ಆದರೆ ಇವತ್ತು ಅದು ಹೊಡೆದೋಯ್ತು. ನೀ ಈ ಥರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಶಾಂತಿ. ಲುಕ್, ನನ್ನ ತಂಗಿ ಹೆಸರು ನಿನ್ನ ಬಾಯಲ್ಲಿ ಏನಾದರೂ ಬಂದರೆ ನಾನು ಸುಮ್ಮನಿರಲ್ಲ. ನೋಡೋಣ, ನೋಡು, ಮನೆಯವರೆಲ್ಲ ಸೇರ್ಕೊಂಡು ನನ್ನ ಮಗನ ಬಾಯಿನ ಮುಚ್ಚಕ್ ನೋಡ್ತಾ ಇದ್ದಾರೆ. ಈ ಮನೇಲಿ ನಮ್ಗೆ ಏನ್ ಮರ್ಯಾದೆ ಇದೆ ಹೇಳು? ಯಾವಾಗ್ಲೂ ಅಷ್ಟೇ, ಇವರೆಲ್ಲ ಸೇರ್ಕೊಂಡು ನಾವು ಹೊರಗ್ನವ್ರನ್ನ ಹಾಕಿ ಟ್ರೀಟ್ ಮಾಡ್ತಾರೆ. ಈಗ ಮದ್ವೆ ವಿಷಯದಲ್ಲೂ ಅಷ್ಟೇ, ಎಷ್ಟು ಭೇದ ಭಾವ ಮಾಡ್ತಾ ಇದ್ದಾರೆ ನೋಡು. ಭೇದ ಭಾವ ಎಂಥದ್ದು ಇಲ್ಲ ದಮಯಂತಿ. ಶಾನ್ವಿ ಈ ಮನೆ ಮಗಳು, ಅವಳು ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅನ್ನೋದು ನನ್ನ ಆಸೆ. ಅಟ್ಲೀಸ್ಟ್ ನಮ್ಗಿಂತ ದೊಡ್ಡ ಮನೆತನ ಸಂಬಂಧ ಸಿಗೋದು ಬೇಡವಾ? ಅದ್ಗೆ ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಶಾನ್ವಿ ತರುಣ್ನ ಮದ್ವೆ ಆದ್ರೆ ಅವಳು ಎಲ್ಲೂ ಹೋಗೋ ಅವಶ್ಯಕತೆನೇ ಇಲ್ಲ. ಇಲ್ಲೇ ತನ್ನ ಸ್ವಂತ ಮನೆಯಲ್ಲೇ ಇರ್ತಾಳೆ, ನಿಮ್ ಕಣ್ ಮುಂದೆನೆ ಇರ್ತಾಳೆ. ಅದಕ್ಕೆ ಸಾಕು, ನಿಲ್ಸಿ. ಶಾನ್ವಿ, ಇನ್ಮೇಲೆ ಅವನ ಹೆಸರು ನಿನ್ನ ಬಾಯಲ್ಲಿ ಬರಬಾರ್ದು. ಇವತ್ತಿಂದನೇ ನೀನು ಅವನಿಂದ ದೂರ ಇರಬೇಕು. ದಿಸ್ ಈಸ್ ಮೈ ಆರ್ಡರ್. ನಾನು ಯಾಕೆ ದೂರ ಇರಬೇಕು ಅಣ್ಣ? ನಾನು ಪ್ರೀತಿಸಿರೋ ವ್ಯಕ್ತಿಯಿಂದ ದೂರ ಇರು ಅಂತ ಹೇಳಕ್ಕೆ ನಿನಗೆ ಹೇಗೆ ಮನಸ್ಸು ಬರುತ್ತೆ? ಪ್ರೀತಿಸೋದು ತಪ್ಪ? ಯಾಕೆ ನೀನ್ ಅಂಬಿಕಾ ಅದಕ್ಕಿನ ಪ್ರೀತಿಸಿದ್ನ ಮರ್ತು ಬಿಟ್ಯಾ? ನೀನ್ ಕೂಡ ಅಂಬಿಕಾ ಅದಕ್ಕೆನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೆ ಅಲ್ವಾ? ಇವತ್ತು ನನಗೆ ಹಾಕಿಲ್ಲ. ಬೇಡ ಶಾನ್ವಿ, ಅಂಬಿಕಾ ಪ್ರೀತಿ ಬಗ್ಗೆ ಮಾತಾಡಬೇಡ. ಪ್ರೀತಿ ಬಗ್ಗೆ ನೀನ್ ನನಗೆ ಪಾಠ ಮಾಡ್ತಾ ಇದೀಯಾ? ಹೋಗಿ ಹೋಗಿ ಇವನ್ ಪ್ರೀತಿನ ಅಂಬಿಕಾ ಪ್ರೀತಿಗೆ ಹೋಲಿಸ್ತಾ ಇದೀಯಾ? ಅಂಬಿಕಾ ನನ್ನ ಉಸಿರು. ಅವ್ಳು ಸತ್ತೋಗಿರ್ಬೋದು, ಆದ್ರೆ ಈ ಮನೆ ಯಜಮಾನಿ ಇವತ್ತಿಗೂ ಅಂಬಿಕಾನೇ. ಈ ಮನ್ಸಿನ ಯಜಮಾನಿನೂ ಅಂಬಿಕಾನೇ. ಅಣ್ಣ, ನಾನು ಹೇಳಿದ ಹಾಗಲ್ಲ. ನನ್ನ ಮಾತಿನ್ನು ಮುಗ್ದಿಲ್ಲ ಶಾನ್ವಿ. ನನ್ನ ಜೀವನದಲ್ಲಿ ನಾನು ಅಂಬಿಕಾ ಕೊಟ್ಟಿರೋ ಜಾಗನ ಬೇರೆ ಯಾರಿಗೂ ಕೊಡೋದಕ್ಕೆ ಇಷ್ಟಪಡಲ್ಲ. ಬೇರೆ ಯಾರೇ ಬರಲಿ, ಎಷ್ಟೇ ಸೇವೆ ಮಾಡಲಿ, ಅಂಬಿಕಾ ಕಾಲಿನ ಒಂದು ಉಗುರಿಗೂ ಸಮ ಆಗಲ್ಲ. ಅಂಬಿಕಾನ ಯಾರು ರಿಪ್ಲೇಸ್ ಮಾಡೋದಕ್ಕಾಗಲ್ಲ. ಅಂಬಿಕಾ ಅಂಬಿಕಾನೇ. ಅಂಬಿಕಾ ಈ ಮನೆ ದೇವತೆ. ಯಾರಾದ್ರೂ ಅವ್ರ ಸ್ಥಾನನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ಅದು ಅವ್ರು ಮಾಡ್ತಾ ಇರೋ ದೊಡ್ಡ ತಪ್ಪಾಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಅಂಬಿಕಾ ಬಗ್ಗೆ ಯಾರು ಮಾತಾಡೋ ಹಾಗಿಲ್ಲ. ಅಂಬಿಕಾ ಇಲ್ಲಿದ್ದಾಳೆ, ಈ ಮನೇಲಿ ಅವಳು ನೆನಪಿದೆ. ಅಷ್ಟೇ ಸಾಕು ನನಗೆ. ಬೇರೆ ಯಾವ ಸಂಬಂಧಗಳ ಅಗತ್ಯ ನನಗಿಲ್ಲ.